ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೌನ ವಿಶ್ವ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಮತ್ತು ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದಾರೆ, ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನೀವು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ನೀವೇ ಮೊದಲು ವಾಚ್ ಮಾಡ್ಬೋದು. ಮತ್ತು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇವತ್ತು ಯಾಕೆ ಈ ಥರ ರೆಡಿ ಆಗಿದ್ದೀವಿ ಅಂತ ಹೇಳಿದ್ರೆ, ನನ್ನ ಹಸ್ಬೆಂಡ್ ಆಫೀಸ್ ಕೊಲೀಗ್ಸ್ ಇದ್ದಾರಲ್ಲ, ಅವ್ರ ಜೊತೆ ಡಿನ್ನರ್ ಇದೆ ಅಬ್ಸಲ್ಯೂಟ್ ಬಾರ್ಬಿಕ್ಯೂ ಅಲ್ಲಿ. ಸೊ ಹಾಗಾಗಿ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ ಆಲ್ರೆಡಿ ಆಫೀಸ್ಗೆ ಹೋಗಿದ್ದಾರೆ, ಅವ್ರು ಅಲ್ಲಿಂದ ಹಾಗೆ ಬರ್ತಾರೆ. ಆ್ಯಕ್ಚುಲಿ ಅವ್ರು ಆಫೀಸ್ ಮುಗಿಸ್ಕೊಂಡು ಬಂದು ನಮ್ಮನ್ನು ಕರ್ಕೊಂಡು ಹೋಗ್ಬೇಕಿತ್ತು, ಬಟ್ ನನ್ನ ಕಸಿನ್ ಕಾರ್ ಬೇಕು ಅಂತ ಕೇಳಿದ್ದ. ಸೊ ಹಾಗಾಗಿ ಅವನ ಕೆಲಸ ಮುಗಿಸ್ಕೊಂಡು ಇವಾಗ ನಮ್ಮನ್ನು ಆಫೀಸಿಗೆ ಡ್ರಾಪ್ ಮಾಡ್ತಾನೆ. ಸೊ ಅಲ್ಲಿಂದ ಅವ್ನು ಬೈಕ್ ತೊಗೊಂಡು ಮನೆಗೆ ಬರ್ತಾನೆ, ನಾವು ಕಾರ್ ತೊಗೊಂಡು ಅಬ್ಸಲ್ಯೂಟ್ ಬಾರ್ಬಿಕ್ಯೂಗೆ ಹೋಗ್ತೀವಿ. ಆಲ್ರೆಡಿ 5 ಆಗಿದೆ. ಇಲ್ಲಿಂದ ನನ್ನ ಹಸ್ಬೆಂಡ್ ಆಫೀಸ್ ಬಂದು ಒಂದು ಹಾಫ್ ಆನ್ ಅವರ್ ಆಗುತ್ತೆ. ಸೊ ಟ್ರಾಫಿಕ್ ಇರ್ಬೋದು, 5:30ಗೆ ಬಿಡಿ ಮನೇನ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಈಗ ರೆಡಿ ಆಗಿದ್ದೀವಿ. ಮತ್ತು ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ. ಮತ್ತು ನಿಮ್ಮನ್ನು ಅಬ್ಸಲ್ಯೂಟ್ ಬಾರ್ಬಿಕ್ಯೂಗೆ ಕರ್ಕೊಂಡು ಹೋಗ್ತೀನಿ ಇವತ್ತು. ಸೊ ಲೆಟ್ಸ್ ಗೋ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಮತ್ತು ನಮ್ಮ ಸಿಹಿ ಕಂದಮ್ಮ ಹಿಂಗೆ ರೆಡಿಯಾಗಿದ್ದಾರೆ. ಹಾಯ್ ಕಂದಮ್ಮ. ಓಕೆ, ಹೋಗೋಣ. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ನನ್ನ ಕಸಿನ್ ರೆಡಿಯಾಗಿ ಕಾಲ್ ಮಾಡು ಅಂತ ಹೇಳಿದ್ದ. ಸೊ ಕಾಲ್ ಮಾಡ್ತೀನಿ ಇವಾಗ ಮನೆಯಿಂದ ಹೊರಟ್ವಿ. ಇವನೇ ನನ್ನ ಕಸಿನ್ನು. ಬೆಳಿಗ್ಗೆಯಿಂದ ಫುಲ್ಲು ನಮ್ಮ ಅಂಕಲ್ ಆಂಟಿ ಎಲ್ಲ ಬಂದಿದ್ರು ಚಿತ್ರದುರ್ಗದಿಂದ. ಅವ್ರ ಜೊತೆ ಎಲ್ಲ ಫುಲ್ಲು ಟ್ರಿಪ್ ಹೊಡ್ಬಿಟ್ಟು ಬಂದಿದ್ದಾನೆ. ಬ್ರೋ ಎಲ್ಲೆಲ್ಲಿ ಹೋಗಿದೆ? ಫಸ್ಟು ನಂದಿ ಬೆಟ್ಟಕ್ಕೆ ಹೋಗಿದ್ವಿ, ಆಮೇಲೆ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಆದಿಯೋಗಿ ಹೋಗಿ, ಸೊ ಚಿಕ್ಕಬಳ್ಳಾಪುರ ದೇವನಹಳ್ಳಿ ಇದರಿಂದ ಇವಾಗ ಬಂದೆ. 1 ಅವರ್ ಆಯ್ತು ಅಷ್ಟೇ. ಹೆಂಗಿತ್ತು ಟ್ರಿಪ್ಪು? ಚೆನ್ನಾಗಿತ್ತು. ಅಪ್ಪ ಅಮ್ಮ ಎಂಜಾಯ್ ಮಾಡಿದ್ರಾ? ಎಂಜಾಯ್ ಮಾಡಿದ್ರು. ಓಕೆ. ಇವಾಗ ಟೈಮ್ ಬಂದು 5:20 ಆಗಿದೆ. ಟ್ರಾಫಿಕ್ ಇರುತ್ತೆ, ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗೋಣ ಅಂತ ಆಗ್ತೀವಿ ಅಂತ. ಬಾಯ್ ಬ್ರೋ. ಹಾಯ್ ಸಿಹಿ, ಹಾಯ್ ಮಾಡು ಸಿಹಿ. ಹಾಯ್ ಬಾಯ್. ಓಕೆ ಬಾಯ್ ಬಾಯ್ ಮಾಡು. ಪ್ಲೈನ್ ಕಿಸಿ ಕೊಡಮ್ಮ, ಕೊಡು ಪ್ಲೈನ್ ಕಿಸಿ. ಮಳೆ ಬರೋಂಗಿದೆ. ನನ್ನ ಹಸ್ಬೆಂಡ್ ಆಫೀಸ್ ಬಂತು. ಇದ್ರೊಳಗಡೆ ಇರೋದು LG ಸಾಫ್ಟ್ವೇರ್ ಕಂಪನಿ. ಇವರು ಅಲ್ಲೇ ವರ್ಕ್ ಮಾಡೋದು. LG ಸಾಫ್ಟ್ LG ಕಂಪ್ನಿ ಎಂಪ್ಲಾಯಿ. ಎಲ್ಲ ಮನೆಗೆ ಹೋಗ್ತಾರ ಬ್ರೋ. ಇದು ನನ್ನ 4ನೇ ಸಲ ಬರ್ತಾ ಇರೋದು ನಿನಗೆ. ಸಿಕ್ಸ್ 6:30ಗೆ ರೀಚ್ ಆಗಿ ಸಾಕು ಅಂತ ಹೇಳಿದರು ನನ್ನ ಹಸ್ಬೆಂಡು. ಬಟ್ ಟ್ರಾಫಿಕ್ ಇರಲಿಲ್ಲ, ಸೊ ಬೇಗನೆ ರೀಚ್ ಆಗಿದ್ವಿ. ಒಂದು 10 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ. ಅದಾದಮೇಲೆ ನನ್ನ ಹಸ್ಬೆಂಡ್ ಬಂದು ಅವರು ಪಾಪ ಡಾಕ್ಯುಮೆಂಟ್ಸ್ ಅಂದರೆ ಹಾಸ್ಪಿಟಲ್ ಡಾಕ್ಯುಮೆಂಟ್ಸ್ ಮನೆಯಲ್ಲೇ ಮರ್ತ್ಬಿಟ್ಟು ಹೋಗಿದ್ರು. ನಾನು ಗೌತಮ್ ಮತ್ತು ಸಿಹಿ ಪಾರ್ಕಿಂಗಲ್ಲಿ ವೆಯ್ಟ್ ಮಾಡ್ತಿದ್ವಿ. ಒಂದು 10 ಮಿನಿಟ್ಸ್ ಆಯಿತು. ಅಷ್ಟರಲ್ಲಿ ವಿಶ್ವ ಬಂದರು ಮತ್ತು ಅವ್ರ ಕೊಲೀಗ್ ಕೂಡ ಬಂದರು. ಅವ್ರನ್ನ ಪಿಕ್ ಮಾಡಿಕೊಂಡು ಅಬ್ಸಲ್ಯೂಟ್ ಬಾರ್ಬಿಕ್ಯೂಗೆ ಹೋದ್ವಿ. ಆ್ಯಂಡ್ ಗೌತಮ್ ಬೈಕ್ ತೊಗೊಂಡು ಮನೆಗೆ ಬಂದ.
ಇನ್ನೂ ಅವ್ರ ಕೊಲೀಗ್ಸ್ ಬರಬೇಕಿತ್ತು. ಸೊ ಹಾಗಾಗಿ ನಾವು ಫಸ್ಟ್ ಹೋಗಿದ್ವಿ. ಸೊ ವೆಯ್ಟ್ ಮಾಡ್ತಾ ಇದ್ವಿ. ಮತ್ತು ಸಿಹಿಗೆ ಹೊಟ್ಟೆ ಹಸ್ತಿರ್ಬೋದು ಅಂತ ಬೇಬಿ ಚೇರ್ ಇತ್ತು. ಸೊ ಬೇಬಿ ಚೇರಲ್ಲಿ ಕೂರಿಸಿ ಫ್ರೂಟ್ಸ್ ಅದೆಲ್ಲ ತಿನ್ನಿಸ್ದೆ. ಸ್ವಲ್ಪ ತಿಂದಳು. ಹಾಗೆ ಸೈಲೆಂಟಾಗಿ ಇರ್ತಾಳೆ ಅಂತ ಅಂದ್ಕೊಂಡಿದ್ರೆ ಸ್ವಲ್ಪ ಟೈಮ್ ಆದಮೇಲೆ ಅದ್ರ ಮೇಲೆ ಕೂರ್ತಾನೆ ಇರಲಿಲ್ಲ, ಕೆಳಗೆ ಬಿಡು ಓಡಾಡ್ತೀನಿ ಅಂತ. ಮತ್ತು ಬಾರ್ಬಿಕ್ಯೂ ನೇಷನಲ್ಲಿ ಬಲೂನ್ ಕೊಟ್ಟಿದ್ರು. ಸೊ ಅದರಲ್ಲಿ ಆಟಾಡ್ತಾ ಇದ್ರು. ಅಷ್ಟರಲ್ಲಿ ಅವ್ರ ಕೊಲೀಗ್ಸ್ ಎಲ್ಲರೂ ಬಂದರು. ಸೊ ಊಟನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಮತ್ತು ತುಂಬ ಫ್ರೆಂಡ್ಲಿ ಆಗಿದ್ದರು. ತುಂಬ ಖುಷಿ ಆಯಿತು ಅವ್ರನ್ನೆಲ್ಲರನ್ನೂ ಮೀಟ್ ಮಾಡಿ. ABS ಅಲ್ಲಿ ನಿಮಗೆ ಅನ್ಲಿಮಿಟೆಡ್ ಫುಡ್ ಇದೆ, ಎಷ್ಟಾದರೂ ತಿನ್ಬೋದು. ಮತ್ತು ನಿಮಗೆ ಅದರಲ್ಲಿ ಒಂದು ಟಿಕೆಟ್ ಪ್ರೈಸ್ ಬಂದು $699 ಆರ್ $799 ಇರುತ್ತೆ. ಸೊ ನೀವು ಅದನ್ನು ಬುಕ್ ಮಾಡಿ ಹೋದರೆ ಸೊ ಎಷ್ಟು ಅಂದರೆ ಲೈಕ್ 2 hours ಟೈಮ್ ಇರುತ್ತೆ ನಿಮಗೆ. ಸೊ ಫ್ಯಾಮಿಲಿ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ನೀವು ಬೇರೆ ಹೋಟೆಲೆಲ್ಲ ಹೋದರೆ ನಿಮಗೆ ಏನು ಬೇಕು ಆರ್ಡರ್ ಮಾಡಬೇಕು ಆ ಥರ ಇರುತ್ತೆ. ಬಟ್ ಇಲ್ಲಿ ಎಲ್ಲ ಅವೈಲೇಬಲ್ ಇರುತ್ತೆ. ಸ್ವೀಟ್ಸು, ಡೆಸರ್ಟ್ಸು, ಸ್ಟಾರ್ಟರ್ಸು ಪ್ರತಿಯೊಂದು ಇರುತ್ತೆ. ಮತ್ತು ಇಲ್ಲಿ ಯಾರ್ದಾದ್ರೂ ಬರ್ಡೇಸ್ ಇದ್ದರೆ ಈ ಥರ ಸೆಲೆಬ್ರೇಟ್ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಸಾಂಗ್ಸ್ ಎಲ್ಲ ಹಾಕಿ ಅವರಷ್ಟು ಜನ ಕ್ಲಾಪ್ ಮಾಡ್ತಿರ್ತಾರೆ ಜೋರಾಗಿ. ಸೊ ಸಂಜಯ್ ಅವ್ರದ್ದು ಬರ್ಡೇ ಮಾಡಿದ್ರು. ಮತ್ತು ವಿಶ್ವಂತ್ ಬರ್ಡೇ 20th ಆಯ್ತಲ್ವ. ಸೊ ಅವ್ರದ್ದು ಕೂಡ ಬರ್ಡೇ ಮಾಡಿದ್ರು. ಆ್ಯಂಡ್ ಸಂಜಯ್ ಅವ್ರದ್ದು ಸೆಂಡ್ ಆಫ್ ಪಾರ್ಟಿ ಇತ್ತು. ಸೊ ಹಾಗಾಗಿ ಅವ್ರಿಗೆ ಗಿಫ್ಟ್ ಕೂಡ ಕೊಟ್ಟರು ಎಲ್ಲರೂ ಸೇರಿ. ತುಂಬಾ ಚೆನ್ನಾಗಿತ್ತು. ಒಂದು ಒಳ್ಳೆ ಈವ್ನಿಂಗ್ ಅಂತಲೇ ಹೇಳ್ಬೋದು. ಇವರೆಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಮತ್ತು ತುಂಬ ಫ್ರೆಂಡ್ಲಿ ಆಗಿದ್ದರು. ಆ್ಯಂಡ್ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಟೈಮ್ ಹಾಗೆ ಮಾತಾಡ್ತಾಯಿದ್ರು. ಆಮೇಲೆ ಫೋಟೋ ಸೆಷನ್ ಎಲ್ಲ ಮುಗಿಸ್ಕೊಂಡು ಸಿಹಿ ಇರ್ತಾ ಇರಲಿಲ್ಲ, ತುಂಬ ಕ್ರ್ಯಾಂಕಿ ಆಗಿಬಿಟ್ಟಿದ್ಲು. ಅವಳಿಗೆ ನಿದ್ದೆ ಬರ್ತಾಯಿತ್ತು ಬಟ್ ಮಲ್ಕೊತಾ ಇರಲಿಲ್ಲ, ಓಡಾಡ್ತಾನೆ ಇದ್ಲು. ಫೈನಲಿ ಅವ್ರ ಡ್ಯಾಡಿ ಹಂಗೋ ಹಿಂಗೋ ಮಾಡಿ ಮಲಗಿಸಿದ್ರು. ಇವರು ವಿಶ್ವಂತ್ ಕೊಲೀಗ್ ಪ್ರಿಯಾಂಕಾ ಅಂತ. ಈ ಗಿಫ್ಟ್ನ ನಾನು ಸಿಹಿಗೆ ತಂದಿದ್ದೀನಿ ಅಂತ ಮಾತಾಡ್ತಿದ್ರು. ಗಿಫ್ಟ್ ಅಂದ ತಕ್ಷಣ ಮಲಗಿರೋಳು ಕಂಡುಬಿಟ್ಟು ಅವ್ರ ಹತ್ರ ಗಿಫ್ಟ್ ಇಸ್ಕೊತಾ ಇದ್ಲು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಪ್ರಿಯಾಂಕಾ ಅವರೇ. ಗಿಫ್ಟ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ಸಿಹಿಗೂ ತುಂಬಾ ಇಷ್ಟ ಆಯಿತು. ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ. ಮತ್ತು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದಾರೆ ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.